ಪವಿತ್ರ ಕಾವೇರಿ ನದಿಯ ದಡದಲ್ಲಿ ಕಾಲವೇ ನಿಂತು ಹೋದಂತಿರುವ ಒಂದು ಸ್ಥಳವಿದೆ. ಒಂದು ಕಾಲದಲ್ಲಿ ಭವ್ಯವಾದ ದೇವಾಲಯಗಳಿಂದ ತುಂಬಿದ್ದ ಈ ನಗರ ಈಗ ಕೊನೆಯಿಲ್ಲದ ಮರಳಿನ ಅಡಿಯಲ್ಲಿ ಹೂತು ಹೋಗಿದೆ. ಇದು ತಲಕಾಡು, ಭಕ್ತಿ, ರಹಸ್ಯ ಮತ್ತು ಶತಮಾನಗಳಿಂದಲೂ ಪ್ರತಿಧ್ವನಿಸುತ್ತಿರುವ ಒಂದು ಶಾಪದ ನಾಡು. ಮರಳಿನಿಂದ ಆವೃತವಾಗುವ ಮೊದಲು ತಲಕಾಡು ದಕ್ಷಿಣ ಭಾರತದ ಅಭಿವೃದ್ಧಿ ಹೊಂದಿದ ಆಧ್ಯಾತ್ಮಿಕ ರಾಜಧಾನಿಯಾಗಿತ್ತು. ಚೋಳರು ಮತ್ತು ನಂತರದ ವಿಜಯನಗರ ಸಾಮ್ರಾಜ್ಯದಂತಹ ರಾಜವಂಶಗಳಿಂದ ಆಳಲ್ಪಟ್ಟ ಈ ಪವಿತ್ರ ಪಟ್ಟಣವು 30ಕ್ಕೂ ಹೆಚ್ಚು ಭವ್ಯ ದೇವಾಲಯಗಳಿಗೆ ನೆಲೆಯಾಗಿತ್ತು. ಅವುಗಳ ನಡುವೆ ಶಕ್ತಿಯುತವಾದ ವೈದ್ಯನಾಥೇಶ್ವರ ದೇವಾಲಯವಿತ್ತು. ಇದು ಶಿವನಿಗೆ ಅರ್ಪಿತವಾಗಿದ್ದು, ರೋಗಗಳನ್ನು ಗುಣಪಡಿಸುವ ಮತ್ತು ದೈವಿಕ ಆಶೀರ್ವಾದಗಳನ್ನು ನೀಡುವ ನಂಬಿಕೆ ಇಲ್ಲಿದೆ. ತಲಕಾಡು ಕೇವಲ ಒಂದು ಪಟ್ಟಣವಾಗಿರಲಿಲ್ಲ, ಅದೊಂದು ದೈವಿಕ ಅನುಭವವಾಗಿತ್ತು. ಆದರೆ ಶ್ರೇಷ್ಠತೆಯ ಪ್ರತಿಯೊಂದು ಕಥೆಯ ಹಿಂದೆ ಒಂದು ನಿರ್ಣಾಯಕ ತಿರುವು ಅಡಗಿರುತ್ತದೆ, ಮತ್ತು ತಲಕಾಡಿನ ಪಾಲಿಗೆ ಅದು ದ್ರೋಹ ಮತ್ತು ದುರಂತದ ರೂಪದಲ್ಲಿ ಬಂದಿತು. ಮೈಸೂರು ಸಾಮ್ರಾಜ್ಯದ ಆಳ್ವಿಕೆಯ ಸಮಯದಲ್ಲಿ ರಾಜ ಒಡೆಯರ್ ತಲಕಾಡಿನ ಮೇಲೆ ಹಿಡಿತ ಸಾಧಿಸಲು ಬಯಸಿದ್ದರು. ಅದೇ ಸಮಯದಲ್ಲಿ ಅಲಮೇಲಮ್ಮ ಎಂಬ ಉದಾತ್ತ ರಾಣಿ ಬಂಧನದಿಂದ ತಪ್ಪಿಸಿಕೊಳ್ಳಲು ಬೆಲೆಬಾಳುವ ರಾಜಾಭರಣಗಳೊಂದಿಗೆ ಓಡಿಹೋದರು. ನದಿಯ ಬಳಿ ದಿಕ್ಕೆ ತೋಚದ ಸ್ಥಿತಿ. ತಪ್ಪಿಸಿಕೊಳ್ಳಲು ದಾರಿಯೇ ಇರಲಿಲ್ಲ. ಅವರು ಇತಿಹಾಸವನ್ನೇ ಶಾಶ್ವತವಾಗಿ ಬದಲಿಸುವ ಒಂದು ನಿರ್ಧಾರವನ್ನು ಮಾಡಿದರು. ಕಾವೇರಿ ನದಿಯ ನೀರಿಗೆ ಹಾರುವ ಮೊದಲು ರಾಣಿ ಅಲಮೇಲಮ್ಮ ಇಂದಿಗೂ ಕರ್ನಾಟಕವನ್ನು ಕಾಡುತ್ತಿರುವ ಒಂದು ಶಾಪವನ್ನು ನೀಡಿದರು. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಿಲ್ಲದಂತಾಗಲಿ. ಮತ್ತು ಆ ಕ್ಷಣದಿಂದ ಎಲ್ಲವೂ ಬದಲಾಯಿತು. ಒಮ್ಮೆ ಕಳೆಗಟ್ಟಿದ್ದ ತಲಕಾಡು ಮರಳಿನ ಅರ್ರಮಾಲ್ ಪದರಗಳ ಅಡಿಯಲ್ಲಿ ಮರೆಯಾಗತೊಡಗಿತು. ಹತ್ತಿರದ ಮಾಲಂಗಿ ಗ್ರಾಮವು ನದಿಯ ಅಪಾಯಕಾರಿ ಸುಳಿಯಾಗಿ ಮಾರ್ಪಟ್ಟಿತು, ಮತ್ತು ಮೈಸೂರು ರಾಜಮನೆತನ ತಲೆಮಾರುಗಳವರೆಗೆ ನೇರ ವಾರಸುದಾರರಿಲ್ಲದೆ ಉಳಿಯಿತು. ಇದು ಕಾಕತಾಳೀಯವೇ ಅಥವಾ ಶಾಪವೇ? ಇಂದಿಗೂ ತಲಕಾಡು ಮರಳಿನ ದಿಬ್ಬಗಳ ಅಡಿಯಲ್ಲಿ ಹೂತು ಹೋದ ಭೂಮಿಯಾಗಿಯೇ ಉಳಿದಿದೆ. ಕರ್ನಾಟಕದ ಹೃದಯ ಭಾಗದಲ್ಲಿರುವ ಒಂದು ಅಪರೂಪದ ಮರುಭೂಮಿಯಂತಹ ಪ್ರದೇಶ. ಪ್ರತಿ 12 ವರ್ಷಗಳಿಗೊಮ್ಮೆ ಪಂಚಲಿಂಗ ದರ್ಶನದ ಸಮಯದಲ್ಲಿ 5 ಪವಿತ್ರ ಶಿವ ದೇವಾಲಯಗಳು ಭಕ್ತರಿಗಾಗಿ ಮರಳಿನಡಿಯಿಂದ ತೆರೆದುಕೊಳ್ಳುತ್ತವೆ. ಅವುಗಳಲ್ಲಿ ಪ್ರಮುಖವಾದವು ವೈದ್ಯನಾಥೇಶ್ವರ ದೇವಾಲಯ, ಕೀರ್ತಿನಾರಾಯಣ ದೇವಾಲಯ, ಪಾತಾಳೇಶ್ವರ ದೇವಾಲಯ. ಈ ದೇವಾಲಯಗಳು ಮರಳಿನಿಂದ ಮೇಲೇಳುತ್ತವೆ, ಗತಕಾಲವು ಮತ್ತೆ ಉಸಿರಾಡಲು ಪ್ರಯತ್ನಿಸುತ್ತಿರುವಂತೆ. ಕೆಲವರು ಈ ಶಾಪ ನಿಜವೆಂದು ನಂಬುತ್ತಾರೆ, ಆದರೆ ವಿಜ್ಞಾನಿಗಳು ಗಾಳಿಯ ದಿಕ್ಕು ಮತ್ತು ನದಿಯ ಪಥ ಬದಲಾವಣೆಯಂತಹ ನೈಸರ್ಗಿಕ ಕಾರಣಗಳಿಂದಾಗಿ ಮರಳು ಶೇಖರಣೆಯಾಗಿದೆ ಎಂದು ಹೇಳುತ್ತಾರೆ. ಆದರೆ ಒಂದು ಪ್ರಶ್ನೆಗೆ ಮಾತ್ರ ಇನ್ನೂ ಉತ್ತರವಿಲ್ಲ. ತಲಕಾಡು ಮಾತ್ರವೇಕೆ? ಇಂತಹ ಹಠಾತ್ ಬದಲಾವಣೆ ಏಕೆ? ತಲಕಾಡು ಕೇವಲ ಒಂದು ಸ್ಥಳವಲ್ಲ, ಇದು ಕಾಲಗರ್ಭದಲ್ಲಿ ಹೂತು ಹೋದ ಕಥೆ, ಮರಳಿನಲ್ಲಿ ಬರೆದ ರಹಸ್ಯ, ಮತ್ತು ಕೆಲವು ದಂತಕಥೆಗಳು ಎಂದಿಗೂ ಅಳಿಸಿ ಹೋಗುವುದಿಲ್ಲ ಎಂಬುದಕ್ಕೊಂದು ಸಾಕ್ಷಿ. ನೀವು ರಹಸ್ಯಗಳು, ಇತಿಹಾಸ ಮತ್ತು ಭಾರತದ ಹೇಳಲಾಗದ ಕಥೆಗಳನ್ನು ಇಷ್ಟಪಡುವವರಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ, ಏಕೆಂದರೆ ಮುಂದಿನ ಕಥೆ ಇನ್ನೂ ನಂಬಲ ಸಾಧ್ಯವಾಗಿರಬಹುದು.